ಕರ್ನಾಟಕದ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ರಾಣಿ ಅಬ್ಬಕ್ಕ, ಸಂಗೊಳ್ಳಿ ರಾಯಣ್ಣ, ಈ ರೀತಿ ಸಾವಿರಾರು ಲಕ್ಷಾಂತರ ಮಂದಿ ದೇಶಕ್ಕಾಗಿ ತಮ್ಮ ಜೀವವನ್ನು ಅರ್ಪಣೆ ಮಾಡಿದರು. ಸ್ನೇಹಿತರೆ, ಪುತ್ತೂರಿನ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಶೋಭಾ ಕರಂದ್ಲಾಜೆ ಅವರು ಇಂದು ಪಾರ್ಲಿಮೆಂಟ್ ಮೆಟ್ಟಿಲು ಹತ್ತಿದ್ದಾರೆ. ಬನ್ನಿ, ಹಾಗಾದರೆ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ದಿಲ್ಲಿವರೆಗೆ ಅಧಿಕಾರ ಗಿಟ್ಟಿಸಿಕೊಂಡಿರೋ ಶೋಭಾ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಇವರು ಮದುವೆ ಆಗದೆ ಇರಲು ಕಾರಣವೇನೋ ಗೊತ್ತಾ? ಇವರ ಆಸ್ತಿ ಎಷ್ಟು? ಇವರ ಮೇಲಿರುವ ಆರೋಪಗಳೇನು? ಇದೆಲ್ಲವನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೂ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶೋಭಾ ಅವರು ಗೆಲುವನ್ನು ಸಾಧಿಸಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಶೋಭಾ ಕರಂದ್ಲಾಜೆ ಅವರು ಹುಟ್ಟಿದ್ದು 1966 ಅಕ್ಟೋಬರ್ 23ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಚಾರ್ಮಿಕ ಎಂಬ ಪುಟ್ಟ ಗ್ರಾಮದಲ್ಲಿ. ಇವರ ತಂದೆ ಮೋನಪ್ಪ ಗೌಡ, ತಾಯಿ ಪೂವಕ್ಕ. ಲಿಂಗಾಯತ ಕುಟುಂಬದಲ್ಲಿ ಜನಿಸಿದ ಶೋಭಾ ಅವರು ಪ್ರಬಲ ಹಿಂದುತ್ವವಾದಿ. ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಅಲ್ಲದೆ ಉತ್ತಮ ವಾಗ್ಮಿ ಹಾಗೂ ಸಾಮಾಜಿಕ ಚಿಂತಕಿಯಾಗಿರುವ ಶೋಭಾ ಅವರು ತನ್ನ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂದರೆ RSSಗೆ ಸೇರ್ಪಡೆಯಾಗ್ತಾರೆ. RSSನ ಕೆಲವೇ ಕೆಲ ಫುಲ್ ಟೈಮ್ ವರ್ಕರ್ಸ್ಗಳಲ್ಲಿ ಶೋಭಾ ಅವರು ಕೂಡ ಒಬ್ಬರು. ಈ ರೀತಿ RSSನ ಫುಲ್ ಟೈಮ್ ವರ್ಕರ್ಸ್ಗಳು ಸಾಮಾನ್ಯವಾಗಿ ಮದುವೆ ಆಗಲ್ಲ. ಯಾಕಂದ್ರೆ ಮದುವೆ ಆದರೆ ಸಂಸಾರದ ಜಂಜಾಟದಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗಲ್ಲ ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ಶೋಭಾ ಅವರು ಕೂಡ RSSನ ಫುಲ್ ಟೈಮ್ ವರ್ಕರ್ ಆಗಿದ್ದ ಕಾರಣ ದಾಂಪತ್ಯ ಜೀವನವನ್ನು ತಿರಸ್ಕರಿಸ್ತಾರೆ. ಇವರು ಸೋಷಿಯಾಲಜಿಯಲ್ಲಿ MA ಪದವಿಯನ್ನು ಪಡೆದಿದ್ದು ಅಲ್ಲದೆ ಮಂಗಳೂರಿನ ಓಪನ್ ಯೂನಿವರ್ಸಿಟಿಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಎಂಬ ಪದವಿಯನ್ನು ಪಡೆದಿದ್ದಾರೆ. ಒಟ್ಟಾರೆ 2 ಮಾಸ್ಟರ್ ಡಿಗ್ರಿಗಳನ್ನು ಶೋಭಾ ಅವರು ಪಡೆದುಕೊಂಡಿದ್ದಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಕರೆಸಿಕೊಳ್ಳುವ ಶೋಭಾ ಅವರು ಮೋದಿ ಸರ್ಕಾರದಲ್ಲಿರುವ 11 ಮಹಿಳಾ ಮಂತ್ರಿಗಳಲ್ಲಿ ಒಬ್ಬರಾಗಿದ್ದರು. ಇವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಡಿಯೂರಪ್ಪನವರ ಸಹಕಾರವೂ ಇದೆ. ಶೋಭಾ ಅವರು RSSನಲ್ಲಿ ಇರುವಾಗ RSSನ ಪ್ರಚಾರಕರಾಗಿದ್ದರು. ಆ ಸಂದರ್ಭದಲ್ಲಿ ವೇದಿಕೆ ಒಂದರಲ್ಲಿ ಶೋಭಾ ಅವರ ಮಾತು ಕೇಳಿದ ಅಂದಿನ MLA ಆದ RJ ಕೊಡಗೆ ಅವರು ಇವರ ಸಾಮರ್ಥ್ಯವನ್ನು ಗುರುತಿಸಿದರು. ನಂತರ ಇವರೇ ಶೋಭಾ ಅವರನ್ನ ಯಡಿಯೂರಪ್ಪನವರನ್ನ ಪರಿಚಯ ಮಾಡಿಕೊಡ್ತಾರೆ. ನಂತರ 1990ರಲ್ಲಿ BS ಯಡಿಯೂರಪ್ಪನವರು ಶೋಭಾ ಅವರನ್ನ BJPಯ ಮಹಿಳಾ ಮೋರ್ಚಾದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಇವರ ರಾಜಕೀಯ ಜೀವನದ ಹೊಸದರಲ್ಲಿ BJPಯ ಹಿರಿಯ ನಾಯಕರು ಹಾಗೂ ಮಾಜಿ MLC ಆಗಿದ್ದ ರಾಮಚಂದ್ರೇಗೌಡ ಹಾಗೂ BS ಯಡಿಯೂರಪ್ಪ, ಇನ್ನು ಅನೇಕ ರಾಜಕೀಯ ಹಿರಿಯರು ಶೋಭಾ ಅವರನ್ನ ಸಹಕಾರವನ್ನು ನೀಡಿದ್ರು. ನಾನಾಗಲೇ ಹೇಳಿದಂತೆ ಅವರ ರಾಜಕೀಯ ಜೀವನ ಪ್ರಾರಂಭವಾಗಲು ಅವರ ಮಾತುಗಾರಿಕೆ ಹಾಗೂ RSSಗೆ ತೋರಿದ ನಿಷ್ಠೆ. ಅಂದು ಕೊರಟಗೆರೆಯ ಚುನಾವಣಾ ರ್ಯಾಲಿಯಲ್ಲಿ ಶೋಭಾ ಅವರ ಮಾತು ಕೇಳಿದ BJP ನಾಯಕರು ಇಂಪ್ರೆಸ್ ಆಗಿದ್ರು. ಅಂದಿನಿಂದಲೇ ಪ್ರಾರಂಭವಾಯಿತು ಶೋಭಾ ಅವರ ರಾಜಕೀಯ ಪಯಣ. ಇವರು 2004ರಲ್ಲಿ MLC ಆಗಿ ಆಯ್ಕೆಯಾಗುವುದಕ್ಕೂ ಮುಂಚೆನೆ BJPಯ ವಿವಿಧ ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ನಂತರ 2008ರಲ್ಲಿ BJPಯಿಂದ ಟಿಕೆಟ್ ಪಡೆದ ಶೋಭಾ ಅವರು ಯಶವಂತಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವನ್ನು ಪಡೆದುಕೊಳ್ತಾರೆ. ಆಗ BS ಯಡಿಯೂರಪ್ಪನವರು CM ಆದ್ರೆ ಶೋಭಾ ಅವರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಚನಾ ಮಂತ್ರಿಯಾಗಿ ಸ್ಥಾನ ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಂತೂ ಶೋಭಾ ಅವರು ತನ್ನ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ತಾರೆ. ಉತ್ತಮ ಆಡಳಿತವನ್ನು ನೀಡ್ತಾರೆ. ಆದರೆ 2009ರಲ್ಲಿ ನಡೆದ ಪೊಲಿಟಿಕಲ್ ಕ್ರೈಸಿಸ್ನಿಂದ ಇವರು ರಾಜೀನಾಮೆಯನ್ನು ನೀಡ್ತಾರೆ. ನಂತರ 2010ರಲ್ಲಿ ಇವರನ್ನ ಎನರ್ಜಿ ಪೋರ್ಟ್ಫೋಲಿಯೋಗೆ ಹಾಕಲಾಗುತ್ತೆ. ಅಂದರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಶೋಭಾ ಅವರನ್ನ ಪವರ್ ಮಿನಿಸ್ಟರ್ ಆಗಿ ಸ್ಥಾನ ನೀಡಲಾಗುತ್ತೆ. ಅದರ ಜೊತೆಗೆ ಫುಡ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಾಗಲೇ BJPಯವರು ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಯಡಿಯೂರಪ್ಪನವರು BJPಯನ್ನು ತೊರೆದು KJP ಪಕ್ಷವನ್ನು ಕಟ್ಟಿಕೊಳ್ತಾರೆ. ಯಡಿಯೂರಪ್ಪನವರ ಆಪ್ತರಾಗಿದ್ದ ಶೋಭಾ ಅವರು ಕೂಡ ಯಡಿಯೂರಪ್ಪನವರನ್ನ ಬೆಂಬಲವನ್ನು ಸೂಚಿಸಿ KJPಗೆ ಸೇರ್ಪಡೆಯಾಗ್ತಾರೆ. ಆಗ ಶೋಭಾ ಅವರನ್ನ KJP ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗುತ್ತೆ. ನಂತರ 2019ರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ರಾಜಾಜಿನಗರದಿಂದ ಸ್ಪರ್ಧಿಸಿದ ಶೋಭಾ ಅವರು ಸೋಲನ್ನು ಅನುಭವಿಸಬೇಕಾಗತ್ತೆ. ನಂತರ 2014ರಲ್ಲಿ KJP BJP ಜೊತೆಗೆ ವಿಲೀನವಾಗುತ್ತೆ. ನಂತರ 2014ರ ಜನರಲ್ ಎಲೆಕ್ಷನ್ನಲ್ಲಿ ಉಡುಪಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಶೋಭಾ ಅವರು ಬರೋಬ್ಬರಿ 1,81,000 ಅಧಿಕ ಮತಗಳನ್ನ ಪಡೆದು ಭರ್ಜರಿ ಗೆಲುವನ್ನು ಪಡೆದುಕೊಳ್ತಾರೆ. ಅಲ್ಲಿಂದ 2019ರ ಜನರಲ್ ಎಲೆಕ್ಷನ್ನಲ್ಲಿ 2ನೇ ಬಾರಿ ಗೆದ್ದ ಇವರು 2,18,916 ಮತಗಳನ್ನ ಪಡೆದು ವಿಜೇತರಾಗ್ತಾರೆ.
ಸದ್ಯ ಮೋದಿಜಿಯವರ ಸರ್ಕಾರದಲ್ಲಿ ಇವರು ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ನ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು. ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಶೋಭಾ ಅವರ ಕಾರ್ಯ ಶ್ಲಾಘನೀಯ. ಇದು ಇವರ ಸಾಧನೆ ಅಂದರೆ ತಪ್ಪಾಗಲಾರದು. ಇದು ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಕುಡಿಯುವ ನೀರನ್ನು ಒದಗಿಸಿದೆ ಹಾಗೂ 3.5 ಲಕ್ಷ ಎಕರೆ ಜಮೀನಿಗೆ ನೀರಿನ ಸೌಲಭ್ಯದ ಜೊತೆಗೆ ಮೀನು ಸಾಕಾಣಿಕೆಗೂ ಇದು ಸಹಾಯವಾಗಿದೆ. ಇನ್ನು 2009ರಲ್ಲಿ ನೆರೆ ಪ್ರವಾಹಕ್ಕೆ ಸಹಾಯವಾಗಲೆಂದೇ ಇವರನ್ನ ಫ್ಲಡ್ ರಿಲೀಫ್ ಹೆಡ್ ಅನ್ನಾಗಿ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಬಹಳ ನಿಷ್ಠೆ ಪ್ರಾಮಾಣಿಕತೆಯಿಂದ ಸಹಾಯ ಮಾಡಿದ್ದಾರೆ. ಜೊತೆಗೆ ಮಂತ್ರಾಲಯದ ಶ್ರೀಗಳು ಕೂಡ ಆ ನೆರೆಯಲ್ಲಿ ಸಿಲುಕಿದ್ರು. ಅವರನ್ನ ರಕ್ಷಿಸಿದ್ದು ಅಲ್ಲದೆ ಕರ್ನಾಟಕದಲ್ಲಿ ಪೈಲಟ್ ಸ್ಕೀಮ್ ಅನ್ನು ಜಾರಿಗೊಳಿಸುತ್ತಾರೆ. ಇದು ರೈತರಿಗೆ ಬಹಳ ಸಹಕಾರಿಯಾಗಿದೆ. ಇದಲ್ಲದೆ ಕರ್ನಾಟಕದ ಪ್ರಭಾವಿ ಲಿಂಗಾಯತ್ ಮಹಿಳಾ ನಾಯಕಿಯಾಗಿರುವ ಇವರ ಮೇಲೆ ಬಹಳಷ್ಟು ಕೇಸ್ಗಳು ಕಾಂಟ್ರವರ್ಸಿಗಳು ಸುತ್ತಿಕೊಂಡಿವೆ. ಇವರು ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಹಿಂದೂ ಕುಟುಂಬಸ್ಥರು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೆ ಬೆಂಬಲವನ್ನು ನೀಡಿರುವ ಕಾರಣಕ್ಕೆ ಕುಡಿಯುವ ನೀರನ್ನು ಒದಗಿಸಿಲ್ಲ. ಕೇರಳ ಕಾಶ್ಮೀರವಾಗಲು ಪುಟ್ಟ ಹೆಜ್ಜೆ ಇಡ್ತಿದೆ. ಹೀಗೆ ಜಿಹಾದಿಗಳ ಬಗ್ಗೆ ಕಾಮೆಂಟ್ ಮಾಡಿದ ಕಾರಣ ಕೇರಳ ಪೊಲೀಸರು ಇವರ ಮೇಲೆ ಕೇಸನ್ನು ದಾಖಲಿಸಿದ್ರು. ಇನ್ನು ಬಿಜೆಪಿಯಲ್ಲಿ ಶೋಭಾ ಅವರು ಪ್ರಬಲವಾಗಿ ಬೆಳೀತಾ ಇರೋದು ಹಾಗೂ ರಾಜಕೀಯದ ಬಹುತೇಕ ಎಲ್ಲ ವಿಷಯಗಳಲ್ಲೂ ಮೂಗು ತೂರಿಸೋದು ಪಕ್ಷದ ಅನೇಕ ಹಿರಿಯ ನಾಯಕರುಗಳಿಗೆ ಇಷ್ಟವಾಗ್ತಿರಲಿಲ್ಲ. ಜನಾರ್ದನ್ ರೆಡ್ಡಿ, KS ಈಶ್ವರಪ್ಪ ಇನ್ನು ಅನೇಕ ನಾಯಕರುಗಳು ಶೋಭಾ ಅವರನ್ನ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದರ ವಿರೋಧವಾಗಿದ್ರು. ಆದರೆ ಯಡಿಯೂರಪ್ಪನವರು ಸದಾ ಶೋಭಾ ಅವರ ಪರವಾಗಿದ್ರು. ಇದಲ್ಲದೆ ಶೋಭಾ ಅವರು ಪಾರ್ಟಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ, ಯಡಿಯೂರಪ್ಪನವರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಇನ್ನು ಶೋಭಾ ಅವರು ಎದುರಿಸಿದ ಮೊದಲ ಕಾಂಟ್ರವರ್ಸಿ ಅಂದರೆ ಬಿಜೆಪಿ ಲೀಡರ್ಗಳು ದಲಿತರ ಮನೆಗೆ ಹೋಗಿದ್ರು. ಆದರೆ ಸಿದ್ದರಾಮಯ್ಯನವರು ದಲಿತರ ಮನೆಯಲ್ಲಿ ಊಟ ಮಾಡಿದ್ರು ಹಾಗೂ ಹೀಗೆ ಹೇಳಿಕೆ ನೀಡಿದ್ರು. ಕಾಂಗ್ರೆಸ್ನವರು ದಲಿತರ ಪರವಾಗಿ ಇದ್ದಾರಂತೆ, ಮನೆಗೆ ಹೋದರೆ ಸಾಕಾಗಲ್ಲ, ಅವರ ಮಕ್ಕಳನ್ನ ಮದುವೆ ಆಗಬೇಕು ಅಂತ ಹೇಳಿಕೆ ನೀಡಿದ್ರು. ಹಾಗೂ ನಿಮ್ಮ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ದಲಿತರನ್ನ ಮದುವೆ ಆಗಿದ್ದಾರಾ ಅಂತ ಪ್ರಶ್ನಿಸಿದ್ರು. ಆಗ ಪ್ರತಿಕ್ರಿಯೆ ನೀಡಿದ ದಿನೇಶ್ ಗುಂಡೂರಾವ್ ಅವರು, ನಾನಾಗಲಿ ಮದುವೆ ಆಗಿದ್ದೇನೆ, ಆದರೆ ನೀವಿನ್ನೂ ಆಗಿಲ್ಲ, ನಿಮಗೆ ಇನ್ನೂ ಅವಕಾಶ ಇದೆ ಅಂತ ಹೇಳಿ ಶೋಭಾ ಅವರಿಗೆ ಮುಜುಗರ ಉಂಟಾಗುವಂತೆ ಮಾಡಿದ್ರು. ಸ್ನೇಹಿತರೆ, ಇನ್ನು ಶೋಭಾ ಅವರ ಆಸ್ತಿ ವಿವರದ ಬಗ್ಗೆ ನೋಡಿದಾದ್ರೆ ಇವರ ಬಳಿ 7.38 ಕೋಟಿ ಮೌಲ್ಯದ ಚರಾಸ್ತಿ ಇದ್ದು 2014ರಲ್ಲಿ 5.10 ಕೋಟಿ ಮೌಲ್ಯದ ಚರಾಸ್ತಿ ಹೊಂದಿದ್ರು ಹಾಗೂ 1 kg ಚಿನ್ನದ ಬಿಸ್ಕೆಟ್ಗಳನ್ನ ಹೊಂದಿದ್ದು 33 ಲಕ್ಷದ ಬಂಗಾರದ ಆಭರಣಗಳನ್ನ ಹೊಂದಿದ್ದಾರೆ ಹಾಗೂ 22 ಲಕ್ಷ ಮೌಲ್ಯದ ಬೆಳ್ಳಿಯನ್ನು ಹೊಂದಿದ್ದಾರೆ. ಇದಲ್ಲದೆ 2014ರಲ್ಲಿ 2.10 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದು ಈಗ 3.10 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದಾರೆ. ಜೊತೆಗೆ 4.99 ಲಕ್ಷದ ಸಾಲವನ್ನು ಹೊಂದಿದ್ದಾರಂತೆ. ಸ್ನೇಹಿತರೆ, ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾಹಿತಿ ಅಂತ ಹೇಳ್ತಾ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.